ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾವು ಸ್ಯಾನ್ ಆಂಟೋನಿಯೋ ಹೋಗಿರೋಂತಹ ವಿಡಿಯೋನ ನೋಡಿದಿರಿ. ಹಾಗೆ ನಾವು ಹೋಟೆಲಲ್ಲಿ ಇರುವಂಥದ್ದನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಆ ವಿಡಿಯೋನ ನೋಡಬಹುದು. ಹಾಗೆಯೇ ಇಲ್ಲಿ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು. ಎಲ್ಲ ಅಮೇರಿಕನ್ ಬ್ರೇಕ್ಫಾಸ್ಟು ಏನೇನಿತ್ತು ಅಂತಂದರೆ ಸೀರಿಯಲ್ಸ್, ಜ್ಯೂಸಸ್, ಆ್ಯಪಲ್ ಜ್ಯೂಸು, ಆರೆಂಜ್ ಜ್ಯೂಸು, ಮತ್ತು ಎಗ್ ಸ್ಕ್ರ್ಯಾಂಬಲ್ಡು, ಮತ್ತು ಫ್ರೂಟ್ಸ್ ಇತ್ತು, ಆ್ಯಪಲ್, ಆರೆಂಜ್ ಎಲ್ಲ ಇತ್ತು. ಹಾಗೆ ಬೇರೆ ಸಾಸೇಜಸ್ಸು ಅದು ಎಲ್ಲ ಇತ್ತು. ಮತ್ತು ಪ್ಯಾನ್ ಕೇಕ್ಸ್ ಇತ್ತು, ನಾವೇ ಹಾಕ್ಕೋಬೋದು ಪ್ಯಾನ್ ಕೇಕ್ಸ್ ಎಲ್ಲ. ವಾಫಲ್ಸ್ ಇತ್ತು. ಆ್ಯಂಡ್ ಇದು ಏನು ಚರಿ ಇಟ್ಕೊಂಡಿದ್ದಾಳಲ್ಲ ಮಫಿನ್ಸು, ಅದೆಲ್ಲ ಇತ್ತು. ಸೊ ಇದೆಲ್ಲ ಹೋಟೆಲಲ್ಲೇ ಅರೇಂಜ್ ಇತ್ತು. ಸೊ ಅಲ್ಲಿ ಇದ್ದವರೆಲ್ಲರೂ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ 9-9:30 ತನಕ ಅಷ್ಟೇ ಇದು ಅವೈಲೇಬಲ್ ಇರುತ್ತೆ, ಆಮೇಲೆ ಇರೋದಿಲ್ಲ. ಸೊ ನಮ್ಮ ಅತ್ತೆ ಮಾವ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದೀನಿ, ಏನೂ ಆಗೋದಿಲ್ಲ. ಚರಿಕೂಸ್ಗೂ ರೆಡಿ ಮಾಡಿದಾಳೆ, ಲಾಸ್ಟ್ ಇವಳೇ ರೆಡಿ ಆಗ್ತಿದ್ದಾಳೆ, ಅದಕ್ಕೆ ಲೇಟ್ ಆಗಿದೆ. ಲೇಟ್ ಏನಾಗಿಲ್ಲ, ಇನ್ನು ಬೇಜಾನ್ ಟೈಮ್ ಇದೆ. ಓಪನ್ ಆಗ್ಬೇಕಲ್ರಿ ಇದು 10:30 ಹೋಗ್ಬೇಕಲ್ಲ, ಹಾಫ್ ಆನ್ ಅವರ್. ಸೊ ಇನ್ನು ನಮ್ಮ ಕಡೆ 25 ಮಿನಿಟ್ಸ್ ಇದೆ ನಿಮ್ಗೆ ರೆಡಿ ಆಗೋಕ್ಕೆ. 25 ಮಿನಿಟ್ಸ್ ಇಸ್ ಟು ಮಚ್ ಫಾರ್ ಮಿ. ಹೌದಾ? ಹೌದಾ? 25 ಮಿನಿಟ್ಸ್ ಇನ್ ಅರ್ತ್ ಟೈಮ್ ಆರ್ ಮಾರ್ಸ್ ಜುಪಿಟರ್ ಟೈಮ್? 25 ಮಿನಿಟ್ಸ್ ಇನ್ 10 ಮಿನಿಟ್ಸ್ ಟೈಮ್ ಸಾಕು. ಜಗತ್ತಿನ 8ನೇ ಅದ್ಭುತ ಆಗೋಗ್ಬಿಡುತ್ತೆ ಹಂಗ್ ನೋಡಿದ್ರೆ. ಅಪ್ಪ ನಾನು ಯಾವಾಗ ಲೇಟ್ ಆಗಿ ರೆಡಿ ಆಗಿದ್ದೀನಿ, 10 ನಿಮಿಷದಲ್ಲಿ ಆಗ್ತೀನಿ ಅನ್ನೋದು ಸುಳ್ಳು ಮಾತು. ಓಕೆ ಟೈಮ್ ಅಲಾರಾಮ್ ಇಟ್ರೆ. ಎಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಬಂದು ಚರಿಗೆ ರೆಡಿ ಮಾಡಿ ನಾನು ರೆಡಿ ಆಗೆ. ಹಾಗೆ ನಮ್ಮ ಅತ್ತೆ ಮಾವರು ಎಲ್ಲ ರೆಡಿ ಆಗಿಬಿಟ್ಟು ನಾವು ಲಗೇಜ್ ಎಲ್ಲ ಮತ್ತೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಚೆಕ್ಔಟ್ ಮಾಡಿದ್ವಿ ಹೋಟೆಲ್ನ. ಸೊ ಲಗೇಜ್ನೆಲ್ಲ ನಾವು ಕಾರಿಗೆ ಹಾಕ್ತಾಯಿದ್ದೀವಿ. ಹಾಗೆಯೇ ಅಲ್ಲಿ ಏನೋ ಡ್ರಿಂಕ್ ಇತ್ತು, ವೆನಿಲಾ ಹಾಟ್ ಚಾಕ್ಲೇಟ್ ಡ್ರಿಂಕ್ ಇತ್ತು. ಸೊ ಅದಂತೂ ತುಂಬಾ ಚೆನ್ನಾಗಿತ್ತು. ಚೆರಿ ಮತ್ತು ನಾನು ಮತ್ತು ನಮ್ಮಮ್ಮ ಅವರೆಲ್ಲ ತೊಗೊಂಡ್ವಿ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಸೊ ಇವಾಗ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ ನಾವು. ಟೈಮ್ ಬಂದು ಒಂದು 9:45 ಅಂತ ಅನ್ಸುತ್ತೆ. ಸೊ ಬಿಟ್ಟಾಗ ಟೈಮ್. ಸಾಕರ್ ಆಡ್ತಾ ಇದ್ದೀರಾ? ಒಂದು ಮಾಡ್ಕೊಂಡಿಂದ ನಂಗೆ ಆಟ ಕೊಡ್ತಾ. ಹೌದಾ? ಹಂಗೆಲ್ಲ ಮಾಡ್ಬಾರ್ದು ಚರಿ. 4 ಆಟ ಗೆದ್ದೇನ ಚರಿ? ಏನಪ್ಪ? ಸ್ಯಾನ್ ಆಂಟೋನಿಯೋಗೆ ಬಂದರೆ ರಿವರ್ ವಾಕ್ ಮತ್ತು ಸೀ ವರ್ಲ್ಡು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಲೇಬೇಕು. ಸೊ ಹಾಗಾಗಿ ಸೀ ವರ್ಲ್ಡಿಗೆ ಬಂದ್ವಿ. ಅಜ್ಜಿ ಮಸ್ತ್ ಸಾಲಿ ಹುಡುಗಿ. ಈ ಸೀ ವರ್ಲ್ಡಲ್ಲಿ ನಮ್ಮತ್ತೆ ಮಾವ ಚರಿ ನಾನು ಎಲ್ಲ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಅವರಿಗಂತೂ ಟೋಟಲಿ ಹೊಸ ಎಕ್ಸ್ಪೀರಿಯೆನ್ಸು. ಈ ಥರ ಅವರು ನೋಡೇ ಇಲ್ಲ, ಎಲ್ಲೂ ಯಾವತ್ತೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ. ಹಾಗೆ ಏನೇನೆಲ್ಲ ಆಗುತ್ತೆ ಇಲ್ಲಿ ಸಿ ವರ್ಲ್ಡಲ್ಲಿ, ಏನೇನೆಲ್ಲ ಇನ್ಸಿಡೆಂಟ್ಗಳಾಗುತ್ತೆ, ಏನೇನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿ ವರ್ಲ್ಡ್ ಸ್ಯಾನ್ ಆಂಟೋನಿಯೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವತ್ತಿನ ದಿನ ವೆದರ್ ಹೇಗಿತ್ತು ಅಂತಂದರೆ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಂದರೆ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಕ್ಲೌಡಿ ಇತ್ತು, ಬಿಸಿಲು ಜಾಸ್ತಿ ಇರಲಿಲ್ಲ. ಹಾಗಾಗಿ ನಾವು ಫುಲ್ಲಿ ಪ್ರಿಪೇರ್ ಆಗೇ ಬಂದಿದ್ವಿ. ಹ್ಯಾಟೆಲ್ಲ ಹಾಕ್ಕೊಂಡು, ಫ್ಯಾನ್ಗಳೆಲ್ಲ ತೊಗೊಂಡು, ಆಮೇಲೆ ಎಲ್ಲರೂ ವಾಟರ್ ಬಾಟಲ್ನ ಹಿಡ್ಕೊಂಡು ಬಂದಿದ್ವಿ. ನಾವಿಲ್ಲಿ
ಗೋಲ್ಡ್ ಪಾಸ್ ತೊಗೊಂಡಿದ್ವಿ. ಸೊ ಹಾಗಾಗಿ ಒಬ್ಬರು ಪಾಸ್ ತೊಗೊಂಡ್ರೆ 5 ಜನ, ಅವ್ರ ಜೊತೆ 5 ಜನಕ್ಕೆ ಫ್ರೀ ಇರುತ್ತೆ. ಹಾಗೆ ನಮಗೆ ಅಕ್ವಾಟಿಕಕ್ಕೂ 2 ಟಿಕೆಟ್ ಸಿಕ್ತು. ಬಟ್ ಅಕ್ವಾಟಿಕಕ್ಕೆ ಹೋಗ್ಬೇಕಂದ್ರೆ ಮತ್ತೆ ನಾವು ಇಬ್ರು ಹೋಗ್ಬೇಕಾಗತ್ತೆ, ಇನ್ನು 3 ಜನ ಉಳಿಬೇಕಾಗತ್ತೆ. ಹಾಗಾಗಿ ನಾವು ಅಕ್ವಾಟಿಕ ನೋಡೋಣ ಅಂತ ಫಸ್ಟ್ ಇದನ್ನು ಮುಗಿಸೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಫಸ್ಟ್ ಬಂದು ಚರಿ ಆಟ ಆಡಬೇಕು ಅಂತ ಅಂದ್ಲು. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ನಾವಲ್ಲೆಲ್ಲ ಟಿಕೆಟ್ ಕೌಂಟರ್ ಹತ್ರ ನಿಂತ್ಕೊಂಡು ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಂದರೆ ಒಳಗಡೆ ತುಂಬ ನಡೆಯೋದು ಭಾಳ ಇರುತ್ತೆ. ನಾನು ನಿಮ್ಗೆ ಅದನ್ನೆಲ್ಲ ಹಾಕೋದಿಲ್ಲ, ಜಸ್ಟ್ ಮೇನ್ ಪಾರ್ಟ್ಗಳನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಕ್ಲಿಪ್ಪಿಂಗ್ಸ್ಗಳನ್ನು. ಸೊ ಫಸ್ಟ್ ಬಂದು ಆಡಿದಂಥದ್ದು ಇದೇ. ಸೊ ಚರಿ ಮತ್ತು ಚರಿ ಪಪ್ಪ ಅಷ್ಟೇ ಆಡಿದರು. ನನಗಂತೂ ಇದೆಲ್ಲ ಆಟ ಆಡಿದರೆ ಸ್ವಲ್ಪ ತಲೆ ತಿರುಗತ್ತೆ. ಸೊ ನಾನು ಇದನ್ನೆಲ್ಲ ಜಸ್ಟ್ ಅವ್ರ ಖುಷಿಗಷ್ಟೇ ಆಟ ಆಡಿದ್ವಿ. ಆ್ಯಂಡ್ ಪಾಸ್ ತೊಗೊಂಡ್ರೆ ಇದೆಲ್ಲ ಫ್ರೀ ಇರುತ್ತೆ, ಎಲ್ಲದೂ ಆಟ ಆಡಬಹುದು ನಾವು. ಸೊ ನೆಕ್ಸ್ಟ್ ಬಂದು ನಾವು ಕ್ಯಾರಸೋಲ್ಗೆ ಬಂದ್ವಿ. ನಾನು ಮತ್ತು ಮಧ್ಯಾಹ್ನ ಮತ್ತೆ ನಿಂತಿದ್ದಾರೆ, ಕಾಣಿಸ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಆ್ಯಂಡ್ ಆ ಕಡೆ ಚರಿ ಕೂತ್ಕೊಂಡಿದ್ದಾಳೆ. ಸೊ ಇದು ಬಂದು ಕುತ್ಕೊಳ್ಳೋದು. ಇದು ನನಗೆ ಅಷ್ಟೇನು ತಲೆ ತಿರುಗಲ್ಲ, ಯಾಕೆಂತಂದರೆ ಸ್ಲೋ ಆಗಿ ಹೋಗುತ್ತೆ ಮೇಲೆ ಕೆಳಗೆ. ಸೊ ಸ್ಲೋ ಆಗಿ ಹೋಗೋ ಕಾರಣ ನಮಗೇನು ಇದು ಅಷ್ಟು ಫೀಲ್ ಆಗಲ್ಲ, ತಲೆ ತಿರುಗೋ ಥರ. ಸೊ ಲಾಸ್ಟ್ ಏನು ಆಡಿದ್ರಲ್ಲ ಅವರಿಬ್ರು, ಅದು ಸ್ವಲ್ಪ ಫಾಸ್ಟಾಗಿ ದೂರಕ್ಕೆ ತಿರುಗುತ್ತೆ. ಇದು ಅಂತೂ ಮಕ್ಕಳಿಗೂ ಮಜಾ ಇತ್ತು. ಆ್ಯಂಡ್ ನಾನು ಕೂಡ ಆಡಿದೆ, ಸಖತ್ ಮಜಾ ಬಂತು. ಇದು ಚೆನ್ನಾಗಿ ಅನ್ಸುತ್ತೆ. ಸೊ ಈ ಗೋಲ್ಡನ್ ಪಾಸ್ದು ಪ್ರೈಸ್ ಬಂದು ಒಂದು $155 ಪ್ಲಸ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಒಂದು ಇಂಡಿಯನ್ ಪ್ರೈಸಲ್ಲಿ ಹೇಳ್ಬೇಕಂದ್ರೆ ಒಂದು 15,000. ಸೊ ಟಿಕೆಟ್ ತೊಗೊಳೋದಕ್ಕಿಂತ ಪಾಸ್ ತೊಗೊಳೋದು ಬೆಸ್ಟು. ಯಾಕೆಂತಂದರೆ ನಾವು ಇದೇನು ಮುಂದೆ VIP ಮತ್ತು ಪ್ರೀಮಿಯಮ್ದೆಲ್ಲ ಏನು ಪಾರ್ಕಿಂಗ್ ಇರುತ್ತಲ್ಲ, ಸೊ ನಾವು ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಸೊ ನಾವು ಭಾಳಷ್ಟು ದೂರ ನಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಪಾಸ್ ತೊಗೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಆ್ಯಂಡ್ ನಾವು ನೆಕ್ಸ್ಟ್ ಬಂದು ಆಡಿದಂಥದ್ದು ಇದು ಚುಚು ಟ್ರೈನ್ ಆಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದಂಥದ್ದು. ನಾನು ಆ್ಯಕ್ಚುಲಿ ಇದನ್ನೆಲ್ಲ ಯೂಶ್ವಲಿ ಆಡ್ತಾ ಇರಲಿಲ್ಲ, ಬಟ್ ಚರಿ ಫೋರ್ಸ್ ಮಾಡ್ತಾ ಇದ್ಲು, ಮಮ್ಮಿ ಬಾ ಆಟ ಆಡೋಣ ಅಂತ. ಅದು ಒಂದು 12:45 ಶೋ ಸ್ಟಾರ್ಟ್ ಆಗ್ತಾ ಇತ್ತು. ಸಖತ್ತು ಚೆನ್ನಾಗಿತ್ತು, ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅದು ಅಲ್ಲಿದ್ದಾಗ ಈ ಮೇಲ್ಗಡೆಯಿಂದ ಬಬಲ್ಸ್ ಬಿಡುವಂಥದ್ದು, ಆ ನಿಯಾನ್ ಕಲರ್ ಲೈಟಲ್ಲಿ ಅದೆಲ್ಲ ಆ್ಯಕ್ಚುಲಿ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ರು. ಒಂದು ಅರ್ಧ ಗಂಟೆ ಶೋ ಅದು. ಆ್ಯಕ್ಚುಲಿ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಶೋ. ತುಂಬಾ ಚೆನ್ನಾಗಿತ್ತು ಅದು. ಒಂಥರ ನಾವೇನೋ ಸಮುದ್ರದ ಒಳಗೆ ಇರೋ ಥರ ಫೀಲ್ ಆಗ್ತಾಯಿತ್ತು. ಸಖತ್ ಚೆನ್ನಾಗಿ ಅನಿಸ್ತಾ ಇತ್ತು. ಮಕ್ಕಳಿಗಂತೂ ತುಂಬಾ ಖುಷಿ ಕೊಡುತ್ತೆ. ನಮಗಂತೂ 30 to 45 ಮಿನಿಟ್ಸ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಎವ್ರಿ ಸೀನ್ ಒಂಥರ ಖುಷಿ ಕೊಡ್ತಾ ಇತ್ತು, ಒಂಥರ ಹೊಸ ಥರ ಅನುಭವ ಇದು. ಆ ಶೋ ಮುಗಿಸ್ಕೊಂಡು ನಾವು ಹಾಗೆ ಹೊರಗಡೆ ಬಂದು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಬರ್ತಾ ಇದ್ವಿ. ಸಖತ್ ಬಿಸಿಲಿದೆ, ನೀವು ನೋಡ್ತಾ ಇರ್ಬೋದು. ಅಲ್ಲೆಲ್ಲ ಫ್ಲೆಮಿಂಗೋಗಳೆಲ್ಲ ಇಲ್ಲಿ ಒಂದು ಪಾಂಡ್ ಹತ್ರ ನಿಂತ್ಕೊಂಡಿದ್ದಾವೆ, ನೀರು ಕುಡಿಯುವಂಥದ್ದು. ಅದೆಲ್ಲ ಚರಿಗೆ ತುಂಬ ಇಷ್ಟ ಫ್ಲೆಮಿಂಗೋಸ್ ಅಂದರೆ. ನೋಡ್ತಾ ಇರ್ಬೋದು ಅದ್ರ ಕಲರ್ ಆಗಿರಬಹುದು, ಅದ್ರದ್ದು ಬೀಕ್ ಎಲ್ಲ ತುಂಬ ಇಷ್ಟಪಡ್ತಾಳೆ ಚರಿ. ಸೊ ಇಲ್ಲಿ ನಾವು ಮತ್ತೆ ಇನ್ನೊಂದು ಕಡೆ ಅಂದರೆ ಅಲ್ಲಿ ನಮಗೆ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗಿಗೆ ಆ ಶೋ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಕೈಯಲ್ಲೊಂದು ಮ್ಯಾಪ್ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಹೋಗಬೇಕು. ಸೊ ನಮಗಂತೂ ನಡೆದು ಬಿಸಿಲಲ್ಲಿ ಸಾಕಾಗಿ ಸುಸ್ತಾಗಿ ಹೋಗಿತ್ತು. ನಾವು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಎಲ್ಲ ನೋಡ್ಕೊಂಬರಕ್ಕೆ ಹೋಗಿದ್ರು ಶೋಸ್ನ. ಹಾಗೆ ಇಲ್ಲಿ ಹೋಗಬೇಕಾದ್ರೆ ನಮಗೊಂದು ದೊಡ್ಡದಾದಂಥ ಅಕ್ವೇರಿಯಂ ಕಾಣಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ಆಮೆಗಳು ಹೇಗೆ ಸ್ವಿಮ್ ಮಾಡ್ತಾ ಇದ್ದಾವೆ. ಆ್ಯಂಡ್ ತುಂಬ ಕಲರ್ಫುಲ್ ಆದಂತಹ ಫಿಶ್ಗಳನ್ನ ನಾವು ಅಲ್ಲಿ ನೋಡಿದ್ವಿ.
ಅದು ಮುಗಿಸ್ಕೊಂಡು ನಾವು ಒಂದು ಅಡ್ವೆಂಚರ್ ಅನ್ನು ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಅದಕ್ಕೆ ಒಂದು 15 ಮಿನಿಟ್ಸ್ ವೇಟಿಂಗ್ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಸುಮಾರು ಜನ ಇರಲಿಲ್ಲ. ಹೇಳಬೇಕಂದ್ರೆ ವೀಕ್ ಡೇಸಲ್ಲಿ ಹೋಗಿದ್ದಂಥದ್ದು ನಾವು. ಸೊ ಇದೊಂಥರ ಎಷ್ಟು ಅಡ್ವೆಂಚರಸ್ ಆಗಿತ್ತು ಅಂತಂದರೆ ನೋಡಿದ್ದೀವಿ. It's fun! ಇದು ಏನಂತಂದರೆ ಒಂದು ದೊಡ್ಡದಾದಂತಹ ಟಯರಲ್ಲಿ ಈ ಥರ ಒಂದು ಸೀಟಿಂಗ್ ಅರೇಂಜ್ಮೆಂಟ್ಸ್ನ ಮಾಡಿರ್ತಾರೆ. ಆ ಟಯರ್ನ ಈ ಥರ ಒಂದು ಚಾನಲಲ್ಲಿ ನೀರು ಫುಲ್ ಫೋರ್ಸಾಗಿ ಹರಿಯುತ್ತೆ. ಹಾಗೆ ಆ ಟಯರ್ಗೆ ಕಂಟ್ರೋಲ್ ಇರೋದಿಲ್ಲ. ಬರೀ ತೇಲುತ್ತೆ ಹೊರತು ಯಾವ ಕಡೆ ಬೇಕಾದರೂ ಆ ಕಡೆ ತಿರುಗ್ಬೋದು. ಹಾಗೆ ಮಧ್ಯ ನೀರು ಕೂಡ ಬೀಳ್ತಾ ಇರುತ್ತೆ. ಓ ಮೈ ಗಾಡ್, ಅದು ಯಾವ ಕಡೆ ತಿರುಗುತ್ತೋ, ಯಾವ ಕಲ್ಲಿಗೆ ಬಡಿಯುತ್ತೋ, ಎಷ್ಟು ಮೇಲೆ ಕೆಳಗೆ ಹೋಗುತ್ತೋ, ಭಯಾನಕ ಇರುತ್ತೆ. ಅವ್ರು ಆ್ಯಕ್ಚುಲಿ ಫಸ್ಟ್ಗೆ ಬರೋಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ರು, ಇದು ಹೆಂಗೋ ಏನೋ ಅಂತ. ಬಟ್ ಆಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ವಿ. ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ, ಎಲ್ಲರೂ ಇದ್ದರೆ ಮಜಾ. ಅದು ಒಬ್ರನ್ನ ಬಿಟ್ಟು ಒಬ್ರು ಹೋದರೆ ಮಜಾ ಇರಲ್ಲ. ನೋಡಿದ್ರಲ್ಲ ಮತ್ತೆ ನಮ್ಮ ಮಾವನ ಮೇಲೆ ಫುಲ್ ನೀರು ಪೂರ್ತಿ ಬಿದ್ದುಬಿಡುತ್ತು. ಪಾಪ ಫುಲ್ಲು ತೊಯ್ಸ್ಕೊಂಡ್ರು ಅವರು. ಬಟ್ ಅದು ಒಣಗತ್ತೆ ಅಂದರೆ ತುಂಬಾ ಬಿಸಿಲಿರೋ ಕಾರಣ. ಆ್ಯಂಡ್ ಹೋಲ್ ಡೇ ನಾವಲ್ಲಿ ಇರಬೇಕಾಗತ್ತಲ್ವ. ಸೊ ಇದು ಒಣಗತ್ತೆ ಅದು ಬೇಗನೆ. ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲರೂ ಎಕ್ಸೈಟೆಡ್ ಆಗಿರುವಂತಹ ಒಂದು ಶೋ ಅಂತಂದರೆ ಕಿಲ್ಲರ್ ವೇಲ್ ಶೋ. ಚೆರಿ ಅಂತೂ ತುಂಬ ಅಂದರೆ ತುಂಬಾ ಎಕ್ಸೈಟೆಡ್ ಆಗಿದ್ಲು. ನನಗೂ ಅಷ್ಟೇ ತುಂಬಾ ಖುಷಿ ಇತ್ತು, ನೋಡಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ. ಈ ಶೋನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಇರಲಿಲ್ಲ ನಮ್ಗೆ ಯಾರಿಗೂ. ಅಮ್ಮ ಎಲ್ಲಿ ಬಂದಿವಿ? ತಿಮ್ಮಿಂಗ್ಲ ಆಟ ಆಡೋದು ನೋಡಕ್ ಬಂದಿವಿ. ಸರಿ, ಎಲ್ಲಿಗೆ ಬಂದಿವಿ? ಕಿಲ್ಲವೇಲ್ ನೋಡಕ್ಕ. ಅಲ್ಲೇ ಐತಾ? ಕಲರ್ಲೆಸ್ ಇರುತ್ತೆ. ಸುತ್ತ ಕಡೆ ಇದು ಐತಲ್ಲವಿ, ಬ್ಲೂ ಐತಲ್ಲ, ಸುತ್ತ ಕಡೆ ನೀರು ಒಳಗೆ ಟಿವಿ ಬ್ಲೂ ಎಲ್ಲ ನೀರು ಈಗ ಒಳಗಡೆ ನಾವು ಕರಿ ಮಠ ಬರಲ್ಲ, ಕರಿಯ ತನಕ ಬರಲ್ಲ. ಆಮೇಲೆ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 2 ಗಂಟೆ ತನಕ ಜನ ಎಲ್ಲ ಕೂರಿಸ್ತಾರ. ಆಮೇಲೆ 5ರಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟಾಗ್ತದೆ ಈಗ ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷ. ನಾವು ಕಿಲ್ಲರ್ ವೇಲ್ ಶೋ ನೋಡಕ್ಕೆ ಬಂದಿದ್ದೀವಿ. ಏನಂದರೆ ಗೊತ್ತಾ ನಿಮಗೆಲ್ಲರೂ, ಅದು ಕಿಲ್ಲರ್ ವೇಲ್ ತುಂಬ ಡೇಂಜರಸ್ ವೈಲ್ಡಲ್ಲಿ. ಇಲ್ಲಿ ಅದು ಫಿಶ್ ಅಲ್ಲ, ಅದು ಆ್ಯಕ್ಚುಲಿ ಮ್ಯಾಮಲ್. Set of large and powerful muscles that can weigh several hundred pounds. So in order for us to get an accurate weight on each animal, great job! He is paying very close attention to you.
ಲೈಫಲ್ಲಿ ಒಂದ್ಸತಿನಾರ ಈ ಥರದ ಒಂದು ಶೋಗಳನ್ನು ನೋಡಬೇಕು, ಈ ಥರದ ಒಂದು ಪ್ರಾಣಿಗಳನ್ನ ನೋಡಬೇಕು ಅಂತ ನಿಜವಾಗ್ಲೂ ಅಂತ ಅನಿಸುತ್ತೆ. ಆ ಶೋಗಳನ್ನೆಲ್ಲ ನೋಡಿದ್ರೆ ಅಂದರೆ ಅಷ್ಟು ಡೇಂಜರಸ್ ವೈಲ್ಡ್ ಇರುವಂತಹ ಒಂದು ವೇಲ್ಸ್ಗಳನ್ನು ತೊಗೊಂಡು ಬಂದು ಅದಕ್ಕೆ ಯಾವ ಥರ ಟ್ರೈನಿಂಗ್ ಮಾಡಿರ್ತಾರೆ, ಅವರು ಹೇಳ್ಕೊಟ್ಟಂಗೆ ಅದೆಲ್ಲ ಕೇಳುತ್ತಲ್ವ. ಸೊ ಅದು ಒಂದು ನೋಡೋಕ್ಕೆ ಖುಷಿ. ಆ್ಯಂಡ್ ನಮಗೆ ಈ ಥರ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಈ ಥರ ಕಿಲರ್ ವೇಲ್ಸ್ನೆಲ್ಲ ನೋಡೋಕ್ಕೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಚೆರಿ ಮತ್ತು ಇಲ್ಲೆಲ್ಲ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಡಾನ್ಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳು. ಅದಾದಮೇಲೆ ನಾವು ಬಂದಿದ್ದಂಥದ್ದು ನೆಕ್ಸ್ಟ್ ಶೋ, ಇದು ಬಂದು ಸೀ ಲಯನ್ ಅಥವಾ ಸೀಲ್ ಅಂತ ಹೇಳ್ತೀವಲ್ಲ ಅದ್ರದ್ದು ಶೋಗೆ. ಇದಂತೂ ಸಖತ್ ಫನ್ನಿ ಆಗಿತ್ತು, ತುಂಬಾ ಖುಷಿ ಕೊಡುತ್ತೆ ಈ ಥರದನ್ನೆಲ್ಲ ನೋಡೋಕ್ಕೆ. ಅದು ಯಾವ ಥರ ಡಾನ್ಸ್ ಮಾಡುತ್ತೆ, ಅದೆಲ್ಲ ಹೇಗೆ ಅವ್ರಿಗೆ ಹೇಳ್ದಂಗೆ ಕೇಳುತ್ತೆ ಅಂತೆಲ್ಲ ನಾವು ಇದರೊಳಗೆ ನೋಡ್ತಾ ಇರ್ಬೋದು. ಆ್ಯಂಡ್ ಮಧ್ಯ ಅವಕ್ಕೆ ಸ್ನ್ಯಾಕ್ ಥರ ಈ ಥರ ಫೀಡ್ ಮಾಡ್ತಾರೆ, ಫಿಶ್ಗಳನ್ನು ತಿನ್ನಿಸ್ತಾರೆ ಅವಕ್ಕೆ. ಸೊ ನೋಡಿ ನೀವು ಖುಷಿ ಪಡ್ತೀರಿ. ನಮ್ಮ ಅತ್ತೆ ಮಾವ ಅವರಂತೂ ತುಂಬಾ ಖುಷಿ ಪಡ್ತಾಯಿದ್ರು ಇದನ್ನೆಲ್ಲ ಶೋಗಳನ್ನು ನೋಡಿಕೊಂಡು. ಈ ಶೋ ನೋಡೋಕೆ ಬಂದಾಗ ಆಲ್ಮೋಸ್ಟ್ 3:30 ಆಗಿಬಿಟ್ಟಿತ್ತು. ತುಂಬಾ ಹಸಿವಾಗ್ತಿತ್ತು. ಹಾಗೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಎಲ್ಲರಿಗೂ ಫ್ರೆಂಚ್ ಫ್ರೈಸ್ನ ತೊಗೊಂಡು ಬಂದು ಕೊಟ್ಟರು. ಆ್ಯಂಡ್ ಸ್ವಲ್ಪ ಜ್ಯೂಸ್ ಏನೋ ತೊಗೊಂಡ್ವಿ ಅಷ್ಟೇ ಅಲ್ಲೆಲ್ಲ. ಈ ಶೋ ಅಂತೂ ಒಂಥರ ಫನ್ನಿ ಆಗಿತ್ತು ಅಂತ ಹೇಳ್ಬೋದು. ಕ್ಯೂಟಾಗಿ ಮಾಡಿದರು. ಆ್ಯಂಡ್ ಅಲ್ಲಿ ಒಂದು ಇನ್ನೊಬ್ಬರು ಡಾನ್ಸ್ ಮಾಡಿಸೋ ಅಂಥದ್ದು ಇದೆಲ್ಲ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ. ಬಟ್ ನೋಡ್ತಾ ಇರ್ಬೋದು ಕ್ಲಾಪ್ ಹಾಕುವಂಥದ್ದು, ಹಾಯ್ ಮಾಡುವಂಥದ್ದು, ಎವ್ರಿಥಿಂಗ್ ನೋಡೋಕೆ ಚೆನ್ನಾಗಿ ಅನಿಸುತ್ತೆ. ಸೊ ಆ ಶೋ ಆದಮೇಲೆ ಇಲ್ಲಿ ಹಿಂದ್ಗಡೆ ತುಂಬ ಸೀ ಲಯನ್ಗಳನ್ನ ಅಲ್ಲಿ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಫೀಡ್ ಮಾಡ್ಬೋದು. ಫಿಶ್ಗಳನ್ನು ಅಲ್ಲಿ ಪಕ್ಕಕ್ಕೆ ಬೈ ಮಾಡಿ ಇವಕ್ಕೆ ಫೀಡ್ ಕೂಡ ಮಾಡ್ಬೋದು. ಸೊ ಚರಿ ಒಂದು ಸ್ವಲ್ಪ ಸೀ ಲಯನ್ಗಳಿಗೆ ಫೀಲ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಈ ಥರ ಗುಹೆಗಳನ್ನು ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನಾವು ನೋಡಬಹುದು ಇವನ್ನ. ಆ್ಯಂಡ್ ಅದಲ್ಲ ಆದಮೇಲೆ ನಾವು ಚರಿನ ಇಲ್ಲಿ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಬಿಕಾಸ್ ಅವಳು ಆವಾಗಲಿಂದ ಕೇಳ್ತಾ ಇದ್ಲು ಆಟ ಆಡಬೇಕು, ನಾನು ಈ ವಾಟರ್ ಪಾರ್ಕಲ್ಲಿ ಆಟ ಆಡಬೇಕು ಅಂತ. ಸೊ ವಾಟರ್ ಪಾರ್ಕಿಗೆ ಬಂದು ಚರಿನ ಆಟ ಆಡಿಸ್ತಾ ಇದ್ದೀವಿ. ಆ್ಯಂಡ್ ನಾನು ಜಾಸ್ತಿ ಏನು ಡ್ರೆಸ್ಸಸ್ಗಳಿಂದ ತೊಗೊಂಡು ಬಂದಿರಲಿಲ್ಲ, ಜಸ್ಟ್ ಒಂದು ಕ್ಯಾಪು ಒಂದು ಶಾರ್ಟ್ಸ್ ಅಷ್ಟೇ ತೊಗೊಂಡು ಬಂದಿದ್ದೆ. ಸೊ ಚರಿ ಅಂತೂ ಮಸ್ತ್ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನಾವೆಲ್ಲ ಸ್ವಲ್ಪ ಸುಸ್ತಾಗಿತ್ತು ನಮಗೆ. ಸೊ ನಾವು ಒಂದು ಕಡೆ ಕೂತ್ಕೊಂಡಿದ್ವಿ. ಆ್ಯಂಡ್ ಅವ್ರ ಪಪ್ಪ ಮತ್ತು ಚರಿ ಇಬ್ಬರು ಮಾತ್ರ ವಾಟರ್ ಪಾರ್ಕಲ್ಲಿ ತುಂಬಾ ಆಟ ಆಡಿದರು. ಅದಾದಮೇಲೆ ನಾವು ಆ್ಯಕ್ಚುಲಿ ಒಂದು ಶೋನ ಮಿಸ್ ಮಾಡಿದ್ವಿ. ಅದೇನು ಅಂತಂದರೆ ಬಲೂಗಾ ವೇಲ್ ಮತ್ತು ಡಾಲ್ಫಿನ್ ಶೋ. ಲಾಸ್ಟ್ ಟೈಮ್ ನಾವು ಸ್ಯಾನ್ ಆಂಟೋನಿಯಾಗೆ ಬಂದಾಗ ನಾವು ಇದನ್ನು ಮಿಸ್ ಮಾಡಿದ್ವಿ. ಬಟ್ ನಾವು ಈ ಸತಿ ಮಿಸ್ ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೇ ಸುಸ್ತಾಗಿದ್ರು ವೇಟ್ ಮಾಡಿ, ಆ್ಯಕ್ಚುಲಿ ಇದು 4:45 ಅನಿಸುತ್ತೆ, 5 ಗಂಟೆ 5:15 ಶೋ ಇತ್ತಿದ್ದು, 4:45 ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಶೋ ಆ್ಯಕ್ಚುಲಿ. ಬಲೂಗಾ ವೇಲ್ಸ್ ನಾನು ನೋಡೇ ಇರಲಿಲ್ಲ. ವೈಟ್ ಏನು ಕಾಣಿಸ್ತಾ ಇಲ್ಲ ಇದೆಲ್ಲ, ಅದು ವೇಲ್, ಅದು ಬಲೂಗಾ ವೇಲ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು. ಡಾಲ್ಫಿನ್ಸು ಮತ್ತು ಅವು ಎರಡೂ ಸೇರಿ ಶೋ ಕೊಡ್ತಾ ಇದ್ವು. ಸೊ ಇಟ್ ವಾಸ್ ಅ ವೆರಿ ನೈಸ್. ನಾವು ಇದನ್ನು ಮಿಸ್ ಮಾಡ್ಕೊಂಡಿದ್ದೆ, ತುಂಬ ಬೇಜಾರಾಗ್ತಿತ್ತು. ನಮ್ದೆಲ್ಲ ಆ್ಯಕ್ಚುಲಿ ಮಧ್ಯಾಹ್ನದ ಊಟ ಸ್ಕಿಪ್ ಆಗಿತ್ತು. ಊಟ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ನಮಗೆ. ಒಂದಾದ್ಮೇಲೆ ಒಂದು ಶೋಗಳಿತ್ತು. ಸೊ ಆ್ಯಂಡ್ ಇನ್ನೊಂದೇನಂತಂದರೆ ಯಾವ ಶೋನು ಮಿಸ್ ಮಾಡ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ಅಲ್ಲಿ ಏನಂತಂದರೆ ಒಳಗಡೆ ಎಲ್ಲ ಫುಡ್ ಎಲ್ಲ ಬಿಡೋದಿಲ್ಲ, ಅಲ್ಲೇ ತೊಗೋಬೇಕಾಗತ್ತೆ. ಸೊ ಅಲ್ಲೂ ಒಂದಿಷ್ಟು ಸ್ನ್ಯಾಕ್ಸು ಫುಡ್ ಎಲ್ಲ ತೊಗೊಂಡ್ವಿ. ಫುಡ್ ಇನ್ ದ ಸೆನ್ಸ್ ಅದೇ ಅಲ್ಲಿ ಹೋಗಿ ಕುತ್ಕೊಂಡು ಅದಕ್ಕೆ ಸಪ್ರೇಟ್ ಟೈಮ್ ಕೊಟ್ಟು ಊಟ ಮಾಡಲಿಲ್ಲ ನಾವು. So these dolphins are so awesome. I just cannot speak about it. So cute. And this dolphin are jumping and dancing around while they make the show. That girl
inside the water, it's a beluga whale is holding her leg, then she can swim. That's the secret of so good. Then when they jump very high, it's like a cute. It's so awesome. Hey guys, are you serious? These dolphins are trained well. They can like stand up on the water like humans. And guys, look at those beluga whales. They can do some tricks too. But not only dolphins, they're so good at it. I just like it. So, it's so exciting to watch. It's my first time. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದೂ ಬಾಯಿ ಮಾಡ್ತಾ ಇದ್ದಾವೆ ಅದರ ಬಾಲಗಳಿಂದ ಎಲ್ಲರಿಗೂ. ಸೊ ಯಾಕೆಂತಂದರೆ ಶೋ ಎಲ್ಲ ಮುಗೀತು. ಸೊ ನಾವು ಕೂಡ ಬಾಯಿ ಮಾಡಿಬಿಟ್ಟು ಹೊರಟ್ವಿ. ಸೊ ಎಸ್, ಸಿ ವರ್ಲ್ಡ್ನ ನಾವು ಬಿಡೋಷ್ಟೊತ್ತಿಗೆ 5:15 ಆಗಿತ್ತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ತುಂಬ ಫನ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.